ಈ ಮೆಸೇಜ್ ನಾನು ಮಾಡ್ತಾ ಇರೋದು ದಿನೇಶ್ ಗಾಣಿಗ ಎಂಬ ಪಕ್ಕಾ 420 ವ್ಯಕ್ತಿಗೆ. ಈ ವ್ಯಕ್ತಿ ನಾನು ಹಿಂದೂ ಹುಲಿ ಅಂತಾನೆ ನನ್ನ ಅಂತ ಒಂದು ಸಾಧಾರಣ ಹೆಣ್ಣಿನ ಕಾಲ್ ಪಿಕ್ ಮಾಡಿ ಮಾತಾಡ್ಲಿಕ್ಕೆ ಇವನಿಗೆ ಧೈರ್ಯ ಇಲ್ಲ. ಇವನು ಯಾವ ಸೀಮೆಯ ಹುಲಿ ಅಂತ ಗೊತ್ತಾಗ್ಬೇಕು ನಂಗೆ. ಇವನ ಬಗ್ಗೆ ಒಬ್ಬರಲ್ಲಿ ಕುಂದಾಪುರದಲ್ಲಿ ಕೇಳುವಾಗ ಫಸ್ಟಿಗೆ ನಾನು ಕೇಳಿದ್ದು ಒಂದೇ, ದಿನೇಶ್ ಗಾಣಿಗ ಅವರ ಬಗ್ಗೆ ಗೊತ್ತಾ ಅಂತ. ಅವರ ಒಂದೇ ಮಾತು ಹೇಳಿದ್ದು, ಅವನೊಬ್ಬ ಪಕ್ಕ 420 ಅಂತ. ಸೊ ಅಲ್ಲಿಂದ 420 ಎಂಬ ಪದ ಫಿಕ್ಸ್ ಆಯ್ತು ಅವನಿಗೆ. ನಿನ್ನೆ ಅಣ್ಣಾ ಬಾಂಡ್ ಎಂಬ ಒಂದು ಐಡಿಯಲ್ಲಿ ಇವನೊಂದು ವಿಡಿಯೋ ಹಾಕಿದ್ದ. ಅದರಲ್ಲಿ ಕಮೆಂಟ್ ನೋಡಿದ್ರೆ ಅಲ್ಲಿ 420 ಅಲ್ಲ, ಇವನು 840 ಅಂತ ಹೇಳ್ತಾರೆ. ಓಕೆ, ಸೊ ಇವನ ಬಗ್ಗೆ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅವನ ಊರಲ್ಲಿ ಇವನು ಹೇಗೆ ದುಡ್ಡು ಮಾಡ್ತಿದ್ದ, ಯಾರನ್ನೆಲ್ಲ ಹೆದರಿಸಿ ಬೆದರಿಸಿ, ರಿಯಲ್ ಎಸ್ಟೇಟ್ ಇತ್ತು, ಸ್ವಲ್ಪ ಮಾಹಿತಿ ಸಿಕ್ಕಿದೆ. ಇವನಿಗೀಗ ಒಂದು ಪ್ರಚಾರದ ಹುಚ್ಚು. ಈ ಸೌಜನ್ಯ ಹೆಸರಲ್ಲಿ ಸ್ವಲ್ಪ ದುಡ್ಡು ಮಾಡಬೇಕು. ಅವನಿಗೊಂದು ಚಾನೆಲ್ ಮಾಡ್ಬೇಕಂತೆ. ಆ ಚಾನೆಲ್ಗೆ ಪ್ರಶಾಂತಿಗೆ ಸ್ವಲ್ಪ ಮಾತಾಡ್ತಿದ್ರಂತೆ. ಈ ವಿಷಯ ಎಲ್ಲ ಪ್ರಶಾಂತ್ ನಂಗೆ ಹೇಳಿದ್ದಾರೆ. ಅವನಿಗೆ ಸ್ವಲ್ಪ ಯಾವ ಕಾರಣಕ್ಕೆ ಚಾನಲ್, ನಾನು ಈ ಪ್ರಶಾಂತ್ಗೆ ಹೇಳಿದ್ದೇನೆ, ಹೋಗಿ ಅವ್ರ ಜೊತೆ ಚಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡಿ, ಇಬ್ರು ಸ್ವಲ್ಪ ದುಡ್ಡು ಮಾಡ್ಬೋದಲ್ಲ ಅಂತ. ಅಂದ್ರೆ ಸೌಜನ್ಯ ವಿಚಾರ ಇಟ್ಕೊಂಡು ದುಡ್ಡು ಮಾಡಕ್ಕೆ ಒಂದಷ್ಟು ಜನ ಹೊರಟಿದ್ದಾರೆ ಈಗ, ಆಯ್ತಾ. ಯೂಟ್ಯೂಬರ್ ಸಿನ್ಸಿಯರ್ ಆಗಿ ಮಾಡೋರಿದ್ದಾರೆ, ಅಜಯ್ ಅಂಚನ ಇವರೆಲ್ಲ ಬೇರೆ ಇದು ಮಾಡ್ತಾರೆ. ಬಟ್ ಇವರು ಒಂದೇ ವಿಚಾರವನ್ನು ಇಟ್ಕೊಂಡಿದ್ದಾರೆ, ಸೌಜನ್ಯ ಅಂತ. ನಾನು ಕೇಳೋದು ಒಂದೇ ಪ್ರಶ್ನೆ, ಇವತ್ತಲ್ಲಂದ್ರೆ ನಾಳೆ ಸೌಜನ್ಯ ಮ್ಯಾಟ್ರ್ ಕ್ಲೋಸ್ ಆಗುತ್ತೆ. ಸುಪ್ರೀಂ ಕೋರ್ಟಿಗೆ ಹೋಗಿದೆ, ಅಲ್ಲಿ ಒಂದು ಅಂತ್ಯ ಸಿಗುತ್ತೆ. ಆಮೇಲೆ ಇವರು ಹೊಟ್ಟೆಪಾಡಿಗೆ ಏನ್ ಮಾಡ್ತಾರೆ? ಈಗ ನಮ್ಗಾದ್ರೆ ಕೆಲಸ ಇದೆ, ಸಂಬಳ ಇದೆ, 1ನೇ ತಾರೀಕು ಸಂಬಳ ಬರುತ್ತೆ. ಈ ದಿನೇಶ್ ಗಾಣಿಗ, ಈ ಪ್ರಶಾಂತ್ ಮತ್ತೆ ಇದ್ರ ಹಿಂದೆ ಹೋಗೋರು ಇವರೆಲ್ಲ ಏನ್ ಮಾಡ್ಬೋದು ಮತ್ತೆ ಹೊಟ್ಟೆಪಾಡಿಗೆ? ಒಳ್ಳೆ ಯೂಟ್ಯೂಬರ್ಸ್ ಅವ್ರು ಬೇರೆ ಇದು ಮಾಡ್ಕೊಂಡು ಹೋಗ್ತಾರೆ ಕ್ರಿಯೇಟಿವ್ ಆಗಿ. ಈ ದಿನೇಶ್ ಗಾಣಿಗನಿಗೆ ಸೌಜನ್ಯ ವಿಚಾರ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ಎಂತ ಹೋರಾಟಗಾರ ಗೊತ್ತಿಲ್ಲ. ಇವನು ಎಷ್ಟು ಸಮಯ ದುಡ್ಡು ಮಾಡ್ಬೋದು? ಹಿಂದೂ ಹುಲಿ ಲಾಸ್ಟಿಗೆ ಬೀದಿಗೆ ಬರ್ತಾನ ಇವನು? ಇದನ್ನೆಲ್ಲ ಕಾದು ನೋಡ್ಬೇಕಾಗಿದೆ, ಗೊತ್ತಾಯ್ತಾ. ಅವನು ಇನ್ನೊಂದು ಆರೋಪ ಹಾಕಿದ್ದಾನೆ, ನಂಗೆ ಡಿ ಗ್ಯಾಂಗಿನವರು ಅಂದ್ರೆ ದೀಪಕ್ ಶೆಟ್ಟಿ ನಂಗೆ ದುಡ್ಡು ಕೊಟ್ಟಿದ್ದಾನೆ, ಅವ್ರ ಜೊತೆ ಸೇರಿದ್ದೀನಿ ಅಂತ. ಇವನು ಅದಕ್ಕೆ ದಾಖಲೆ ಕೊಡ್ಬೇಕು. ನಂಗೆ ದುಡ್ಡು ಕೊಟ್ಟಿದ್ರೆ ನಾನು ಮನೆ ಮಾಡಿದ್ದು ಹೌದು, ನಾನು ಮನೆ ಮಾಡಿದ್ದು ನನ್ನದೇ ಸ್ವಂತ ದುಡಿಮೆಯಿಂದ ಲೋನ್ ತಗೊಂಡು ನಾನು ಮನೆ ಮಾಡಿದ್ದು. ಅದರ ಲೋನ್ ಕೂಡ ಕಟ್ತಾ ಇದ್ದೀನಿ ತಿಂಗಳಿಗೆ. ಆದ್ರೆ ಈ ದೀಪಕ್ ಶೆಟ್ಟಿ ಕೊಟ್ಟ ದುಡ್ಡುಗೆ ಅವನು ನಂಗೆ ಪ್ರೂಫ್ ಕೊಡ್ಬೇಕು, ಆಯ್ತಾ. ಇವನ ಕತೆ ತುಂಬಾ ಇದೆ. ಇನ್ನೊಬ್ಳು ಹುಡುಗಿ ಹೇಳಿದ್ಲು ನಂಗೆ, ಸದ್ಯಕ್ಕೆ ಎಪಿಸೋಡ್ ಮಾಡಿ ಹಾಕ್ತೀನಿ. ಇನ್ನೊಂದು ಅವನು ಆರೋಪ ಮಾಡೋದು ನಂಗೆ, ನಾನು ಕೇರಳದಿಂದ ಬಂದವಳು. ಇನ್ನೊಂದು ಮ್ಯಾಟ್ರಿಮನಿ ಬಗ್ಗೆ ಹೇಳಿದಾನೆ. ನಾನು ಅರ್ಧಂಬರ್ಧ ಕೇಳಿದೆ, ನಂಗೆ ಮ್ಯಾಟ್ರಿಮನಿ ಇದೆ ಅಂತ. ನಂಗೆ ಮ್ಯಾಟ್ರಿಮನಿ ಇಲ್ಲ, ಯಾವುದೇ ಮ್ಯಾಟ್ರಿಮನಿ ಇಲ್ಲ. 2014 ಮಾಂಗಲ್ಯಂ ಬ್ರಾಹ್ಮಿನ್ಸ್ ಮ್ಯಾಟ್ರಿಮನಿ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದು ನಾನು. ಅದು ನಾನು ಮಾಡ್ತಿದ್ದಲ್ಲ, ಬೇರೆಯವರಿಗೆ ಸಹಾಯ ಮಾಡಿ ಕೊಟ್ಟಿದ್ದು. ಒಂದು ತುಂಬಾ ಮದುವೆ ಆಗಿದೆ ಆ ಮೂಲಕ, ಆಯ್ತಾ. ಆದ್ರೆ ನಂಗೆ ಅದರಲ್ಲಿ ಕಮಿಷನ್ ಆಗ್ಲಿ, ನಾನು ಅದ್ರಲ್ಲಿ ರಿಜಿಸ್ಟ್ರೇಷನ್ ಆಗ್ಲಿ, ನಾನು ಅದು ಫುಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಲ್ಲ. ಬೇರೆಯವರಿಗೆ ಹೆಲ್ಪ್ ಮಾಡಕ್ ಹೋಗಿದ್ದು. ಅವರಿಗೆ ವಾಟ್ಸಪ್ ಇಮೇಲ್ ಎಲ್ಲ ಗೊತ್ತಿಲ್ಲ ಕಾರಣ ನನ್ನ ಫೇಸ್ಬುಕ್ ಪೇಜಲ್ಲಿ ಅದು ಕ್ರಿಯೇಟ್ ಆಗಿರೋದು ನನ್ನ ಹೆಸರಲ್ಲಿ, ಆಯ್ತಾ. ಅದು ತುಂಬಾ ಜನರಿಗೆ ಉಪಕಾರ ಆಗಿದೆ, ಅದೀಗ ನಡೀತಾ ಇದೆ. ಅದಕ್ಕೆ ನಾನೇನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಇದು 10 ವರ್ಷ ಮೊದಲು ಆದ ಘಟನೆ. ಅದು ಸುರತ್ಕಲ್ಲಲ್ಲಿ ಅಂತ ಹೇಳ್ತಾರೆ, ಸುರತ್ಕಲ್ಲಲ್ಲಿ ಆಗಿದ್ದ ಘಟನೆ ಅಲ್ಲ ಅದು. ಅದು ಎಲ್ಲಿ ಆಗಿದ್ದಂದ್ರೆ, ಅದು ಮಟ್ಟು ವಿಷ್ಣುಮೂರ್ತಿ ದೇವಸ್ಥಾನದ ಹತ್ರ ನೀವು ಕೇಳಿದ್ರೆ, ಅಲ್ಲಿ ಇಬ್ರು ಹೆಂಗಸರು ಸೇರಿ ಮಾಡ್ತಿದ್ದೊಂದು ಮ್ಯಾಟ್ರಿಮನಿ ಅದು, ಆಯ್ತಾ. ಇದಕ್ಕೆ ದಿನೇಶ್ ಗಾಣಿಗನಿಗೆ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಇವನು ನನ್ನ ಮೇಲೆ ಹಾಕುವ ಒಂದೇ ಒಂದು ಆರೋಪಗಳು ಸತ್ಯ ಅಲ್ಲ. ಈ 420ಗೆ ಸದ್ಯಕ್ಕೆ ಒಂದು ಗತಿ ತೋರಿಸ್ತೇನೆ, ಚಂದದೊಂದು ಗತಿ ತೋರಿಸ್ತೇನೆ, ಆಯ್ತಾ. ಅವನ ಹುಚ್ಚು ಇದೆ ಅಲ್ಲ, ಅವನ ಹುಚ್ಚು, ಹೋರಾಟದ ಹುಚ್ಚು ನಿಲ್ಲಿಸ್ತೀನಿ. ಇವನ ಒಬ್ಬ ಕಳ್ಳ ಅಷ್ಟೇ, ಒಬ್ಬ ಕಳ್ಳ 420 ಇವನು, ಈ ದಿನೇಶ್ ಗಾಣಿಗ. ಇನ್ನೂ ಇದ್ದಾರೆ, ಕೆಲವರಿದ್ದಾರೆ ಅಲ್ಲಿ ದುಬೈಯಲ್ಲಿ, ಕೆಲವರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ. ಮುಂಬೈಯ ಶೆಟ್ಟರ್ಗಳೆಲ್ಲ ಒಟ್ಟಾಗಿದ್ದಾರೆ. ಒಳ್ಳೆಯವರಿಗೆ ಒಳ್ಳೆ ದಾರಿಯಲ್ಲಿ ಬಂದ್ರೆ ನಾನು ಸುಮ್ಮನೆ ಬಿಡ್ತೀನಿ, ಇಲ್ಲಾಂದ್ರೆ ನನ್ನನ್ನು ಕೆಣಕುವ ವಿಚಾರ ಬೇಡ. ಅದು ಪ್ರಶಾಂತ್ಗೆ ಕರೆಕ್ಟ್ ಗೊತ್ತು ನನ್ನ ಬುದ್ಧಿ. ಅವನಿಗೆ ಹೇಗೆ ನನ್ನನ್ನು ಮೋಸ ಮಾಡ್ಲಿಕ್ಕೆ ಬಂದವನು ಹೇಗೆ ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ ಅಂತ, ಗೊತ್ತಾಯ್ತಾ. ಇವರಿಗೆಲ್ಲ ಒಂದು ಗತಿ ಕಾಣಿಸಿನೇ ನಾನು ಹೋಗೋದು, ಆಯ್ತಾ. ನಾನು ಹೋರಾಟದಿಂದ ಹಿಂದೆ ಸರ್ದಿನಿ, ಸೌಜನ್ಯ ಇದರಿಂದ ಹಿಂದೆ ಬಂದಿದ್ದೀನಿ ಅಂದ್ರೆ ಇಂಥ ಗುಳ್ಳೆ ನರಿಗಳಿರೋದ್ರಿಂದ ಮಾತ್ರ. ನಾನು ಬರುವಾಗ ಮಾತ್ರ ಇವರನ್ನೆಲ್ಲ ನಿಜ ಬಣ್ಣ ಕಳಚಿಯೇ ಬರೋದು ನಾನು, ಗೊತ್ತಾಯ್ತಾ.